Hey guys, welcome back to my channel. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ನಮ್ಮ ಅಣ್ಣಂದು ಮದುವೆ, ಸೊ ಓಡಾಡೋದು, ಶಾಪಿಂಗ್ ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಆಫ್ಟರ್ 2 ಮಂತ್ಸ್ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಮದುವೆ ಪ್ರಿಪ್ರೇಷನು, ಇನ್ವಿಟೇಷನ್ ಕಾರ್ಡ್ ಬ್ಯುಸಿಯಾಗಿ ಮದುವೆದು ಕೆಲಸ ಆ್ಯಂಡ್ ಬ್ಯುಸಿ ಶೆಡ್ಯೂಲು ಅದು ಇದು ಕೆಲಸ ಅಂತ ಅಂದ್ಕೊಂಡು ಸೊ ವೀಡಿಯೋನೇ ಪೋಸ್ಟ್ ಮಾಡೋಕ್ಕೆ ಆಗಿಲ್ಲ. ಸೊ ಆಫ್ಟರ್ ಅ ಲಾಂಗ್ ಟೈಮ್, ಸೊ ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲೆ ಇವತ್ತು ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಶೂಟ್ ಮಾಡ್ತಾಯಿದ್ದೀನಿ. ಸೊ ಏನು ವಿಶೇಷ ಅಂತಂದರೆ ನಮ್ಮದು ಇವಾಗ ಜಾಕ್ ಫ್ರೂಟ್ ಸೀಸನ್ ಅಲ್ವಾ. ಸೊ ಜಾಕ್ ಫ್ರೂಟ್ ಮತ್ತು ಮ್ಯಾಂಗೋ, ಮಾವಿನ ಹಣ್ಣು ಸೀಸನ್. ಸೊ ಏನು ಅಂತಂದರೆ ಜಾಕ್ ಫ್ರೂಟ್ಸ್ನ ಹೋಮ್ ಮೇಡ್ ಜಾಮ್ ಮಾಡಿಕೊಂಡು ಪ್ರಿಸರ್ವ್ ಮಾಡ್ಬೋದು. ಸೊ ನ್ಯಾಚುರಲ್ ಆಗಿ ನಮ್ಮ ಮನೇಲೇ ಮಾಡಿಕೊಂಡು ಅದನ್ನ ಇವಾಗ ಉಪ್ಪಿನಕಾಯಿ ಎಲ್ಲ ಹೇಗೆ ತುಂಬ ದಿನ ಬರುತ್ತೋ ಅದೇ ಥರನೇ ಈ ಹಣ್ಣು ಕೂಡ ನಾವು ತುಂಬ ದಿನ ಇಟ್ಕೋಬೋದು. ಸೊ ಹಾಗಾಗಿ ಇವತ್ತು ನಾನು ಜಾಕ್ ಫ್ರೂಟ್, ಸೊ ನಮ್ಮ ಮರದಲ್ಲೇ ಬಿಟ್ಟಿರೋ ಅಂಥ ಹಣ್ಣು ಕಾಯಿಯಿಂದ ಹಣ್ಣಾಗಿ ಇವಾಗ ಅದನ್ನು ತೆಗೆದು ಇಟ್ಕೊಂಡಿದ್ವಿ. ಸೊ ಇವಾಗ ಸಿಪ್ಪೆನೆಲ್ಲ ಸುಲಿದು ಅದನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದು, ಜಾಮ್ ಮಾಡ್ಕೊಳ್ಳೋ ರೆಸಿಪಿನ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನೀವು ಎಲ್ಲ ಹೇಗಿದ್ದೀರಾ? ಆ್ಯಂಡ್ ಇನ್ಮೇಲೆ ಮದುವೆದು ಪ್ರಿಪ್ರೇಷನ್ ಎಲ್ಲನೂ ಸ್ವಲ್ಪ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ ಮದುವೆಗೆ. ಇನ್ನು 10 ಡೇಸ್, 10 ಅಲ್ಲ 24th 25th ಮದುವೆ ಇರೋದು. ಇನ್ನು 13 ಡೇಸ್ ಬಾಕಿ ಇದೆ. 13 ಡೇಸ್ ಮೋರ್ ಟು ಗೋ. ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಆ್ಯಡ್ ಆನ್ ಆಗ್ತಾ ಇದ್ದಾರೆ. ಸೊ ಫ್ರೂಟ್ಸಲ್ಲಿ ಕಿಂಗ್ ಅಂತ ಹೇಳಿದ್ರೆ ಜಾಕ್ ಫ್ರೂಟ್ ಮತ್ತು ಮಾವಿನ ಹಣ್ಣು. ಸೊ ಬೋತ್ ಆರ್ ಮೈ ಫೇವ್ರೆಟ್. ನನಗೆ ಎರಡೂ ಹಣ್ಣು ಕೂಡ ತಿನ್ನೋಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಟೇಸ್ಟು ಅಷ್ಟೇ, ಇದನ್ನು ಮ್ಯಾಚ್ ಮಾಡೋ ಅಂಥ ಟೇಸ್ಟ್ ಇರೋ ಫ್ರೂಟು ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಎಲ್ಲ ಸೀಸನಲ್ಲೂ ನಮಗೆ ಈ ಜಾಕ್ ಫ್ರೂಟು ಎಲ್ಲ ಸಿಗಲ್ಲ. ಸಿಕ್ಕಿದ್ರೂ ಸೀಸ್ನಲ್ ಫ್ರೂಟ್ ಇವಾಗ ಬರುವಂಥ ಟೇಸ್ಟು ಆವಾಗ ಬರಲ್ಲ. ಆ್ಯಂಡ್ ಬಂದ್ರೂ ಕೂಡ ಎಲ್ಲನೂ ನಮಗೆ ಮುಂಚೆ ಆದರೆ ಸಿಗ್ತಿರ್ಲಿಲ್ಲ ಬಿಡಿ. ಇವಾಗ ಎಲ್ಲ ಸೀಸನಲ್ಲೂ ಎಲ್ಲ ಫ್ರೂಟ್ಸು ಸಿಗುತ್ತೆ. ಸೊ ಬಟ್ ಈ ಸೀಸನಲ್ಲಿ ಸ್ವಲ್ಪ ಸ್ಪೆಷಲ್ಲು ಜಾಕ್ ಫ್ರೂಟು. ಸೊ ಅದನ್ನ ನೀಟಾಗಿ ಈ ಬೀಜ ಎಲ್ಲ ತೆಕ್ಕೋಬೇಕು ಫಸ್ಟು. ಈ ಬೀಜದಲ್ಲೂ ಕೂಡ ಸಾರು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಸಾರು. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಮಾಡ್ತಾಯಿದ್ರು. ಇವಾಗ ಅಷ್ಟು ಬಿಡಿಸಿ ಆ ಬೀಜನೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಒಣಗಿಸಿ ಮಾಡೋಷ್ಟು ಪೇಷನ್ಸು ಇವಾಗ ಇಲ್ಲ. ಸೊ ಒನ್ ಟೈಮಲ್ಲಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಾಯಿತ್ತು. ಫಸ್ಟ್ ಟೈಮು ಇಷ್ಟು ಕಾಯಿ ಬಿಟ್ಟಿರೋದು, ಲಾಸ್ಟ್ ಟೈಮು ಬಿಟ್ಟಿತ್ತು, ಬಟ್ 3 ಕಾಯಿ ಬಿಟ್ಟಿತ್ತು. ಸೊ ನಿಮ್ಗೆ ಕಾಣಿಸ್ತೆ ಅನ್ನಿಸ್ತೆ, 1 2 ಈ ಕಡೆ ಆ ಕಡೆ ಬಂದರೆ 1 2 3 4 ಆ್ಯಂಡ್ ಇಷ್ಟೊಂದು ಕಾಯಿ ಬಿಟ್ಟಿದೆ. ಮರದ ತುಂಬ ಕಾಯಿ ಕೆಳಗಡೆನೂ ಬಿಟ್ಟಿದೆ, ಬಟ್ ನನಗಿಲ್ಲಿ ಫೋನಲ್ಲಿ ಫುಲ್ ಕವರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಆಲ್ಮೋಸ್ಟ್ ಮರದ ತುಂಬ ಕಾಯಿ ಬಂದರೆ ಇದು ಮಾವಿನ ಮರ. ಈ ಮಾವಿನ ಮರದಲ್ಲಿ ಆ್ಯಕ್ಚುಲಿ ಈ ಸತಿ ಕಾಯಿ ಬಿಟ್ಟಿತ್ತು. ಆಲ್ಮೋಸ್ಟ್ 8 ಇಯರ್ಗೆ ಫಸ್ಟ್ ಟೈಮ್ ಕಾಯಿ ಬಿಟ್ಟಿದ್ದು. 4 ಕಾಯಿ ಏನೋ ಬಿಟ್ಟಿತ್ತು. ಸೊ ಫಸ್ಟ್ ಟೈಮ್ ಅಲ್ವಾ, ಗಾಳಿಗೆ ಸ್ವಲ್ಪ ಉದುರೋಯ್ತು ಒಂದು. ಆ್ಯಂಡ್ ಜನ ಎಲ್ಲ ಕಲ್ಲು ಹೊಡೆದ್ಬಿಟ್ಟು ಬೀಳಿಸ್ಬಿಟ್ರು. ಸೊ ಹಾಗಾಗಿ ಯಾವುದು ನಮಗೆ ಕಾಯಿ ಸಿಕ್ಕಿಲ್ಲ. ಬಟ್ ಚಿಕ್ಕ ಫ್ರೂಟ್ ಇದ್ದಾಗೇ ಅದು ಬಿದ್ದೋಯ್ತು. ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಬರಬಹುದು ಅಂತ. ಸೊ ನೋಡೋಣ. ಆ್ಯಂಡ್ ಇದು ಬಂದರೆ ಇದು ಸಂಪಿಗೆ ಮರ. ಆ್ಯಂಡ್ ಇದರಲ್ಲಿ ಇದ್ದರೆ ಫಸ್ಟು ಫ್ಲವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಲಾಸ್ಟ್ ಇಯರ್ ನಮ್ಮ ಅಪ್ಪ ಕಟ್ ಮಾಡಿಬಿಟ್ಟಿದ್ರು. ಸೊ ಇವಾಗ ಮತ್ತೆ ಬಂದಿದೆ, ಬಟ್ ಇನ್ನು ಈ ಸೀಸನಲ್ಲಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಸಂಪಿಗೆ ಹೂವು. ಸೊ ನೋಡೋಣ. ಸೊ ನೆಕ್ಸ್ಟ್ ನಾನೆಲ್ಲನೂ ಸೊ ಇವಾಗ ನಾನು ಎಲ್ಲನೂ ಬೀಜನ ಸಪ್ರೇಟ್ ಮಾಡಿ ಫ್ರೂಟ್ನ ಮಾತ್ರ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಅದನ್ನ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಬಟ್ ಸ್ವೀಟ್ ಮಾತ್ರ ತುಂಬ ಸಿಹಿಯಾಗಿದೆ. ಸೊ ಹಾಗಾಗಿ ನಾವು ನ್ಯಾಚುರಲಾಗಿ ಅದನ್ನ ತಯಾರಿ ಮಾಡ್ಕೋಬೋದು ವಿತೌಟ್ ಆ್ಯಡಿಂಗ್ ಎನಿ
ಶುಗರ್ ಇರ್ಬೋದು, ಜಾಗ್ರಿ ಇರ್ಬೋದು, ಹನಿ ಇರ್ಬೋದು, ಏನೂ ಹಾಕ್ದಿರಾನೇ ಮಾಡ್ಬೋದು. ಬಿಕಾಸ್ ಇದರಲ್ಲೇ ಹಣ್ಣಲ್ಲೇ ಫುಲ್ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಸೊ ನಮಗೆ ಅಡಿಷ್ನಲಾಗಿ ಏನೂ ಹಾಕೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಆಲ್ಮೋಸ್ಟ್ 2 ಟೈಮ್ಸ್ ನಾನು ಗ್ರೀನ್ ಮಾಡ್ಕೋಬೋದು. ಸೊ ಅವು ಕಲರ್ಫುಲ್ ಅಲ್ವಾ? ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೀವು ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ, ಓಕೆನಾ? ಸೊ ಬನ್ನಿ ಗ್ರೀನ್ ಮಾಡ್ಕೊಳ್ಳೋಣ. Yes, 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 it's done. Wow, fine piece. So this is one more. Done. Ta-da, ta-da, ta-da. Mm. So almost ಆಗಿದೆ ಇದು. ಸೊ ನನಗೆ ಸ್ವಲ್ಪ ಪಿಂಚ್ ಆಫ್ ಬೆಲ್ಲನ ಹಾಕೊಂತೀನಿ. ಪಿಂಚ್ ಆಫ್ ಬೆಲ್ಲ ಅಲ್ಲ, ಸ್ವಲ್ಪ ಬೆಲ್ಲ. ಸೊ ಬೆಲ್ಲ ಇಸ್ ಆಪ್ಷನಲ್. ನಿಮಗೆ ಶುಗರ್ ಅದ್ರದ್ದೇ ಸಾಕು ಅಂತಂದರೆ ನೀವು ಅಷ್ಟು ಮಾತ್ರ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನು ಚೂರು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಇದಕ್ಕೆ ಫ್ಲೇವರ್ಗೋಸ್ಕರ. ಸೊ ಆರೆಂಜ್ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಅದು ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಮೆಲ್ ಬಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ನೀವು ಆಫ್ ಮಾಡ್ಕೋಬೋದು. ಆ್ಯಂಡ್ ನಾನು ಪಿಂಚ್ ಆಫ್ ಸಿನಮನ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಜಸ್ಟ್ ಪಿಂಚ್. ಸ್ಮೆಲ್ಗೆ ಸ್ವಲ್ಪ ಪಿಂಚ್ ಆಫ್ ಸಿನಮನ್ ಪೌಡರ್. ಸ್ವಲ್ಪ ಬೆಚ್ಚಗೆ ಆದಮೇಲೆ ಅದನ್ನ ಒಂದು ಕಂಟೈನರ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ಲಾಸ್ ಕಂಟೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ಗ್ಲಾಸ್ ಕಂಟೈನರ್ನಲ್ಲಿ ಅಂತ. ಆ್ಯಂಡ್ ಇದು ಆಲ್ಮೋಸ್ಟ್ 15 ಡೇಸ್ ಟು 1 ಮಂತ್ವರೆಗೂ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬ್ರೆಡ್ ಮೇಲೆ, ಬನ್ ಮೇಲೆ, ಆರ್ ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಪೂರಿಗೆ, ನಿಮಗೆ ಯಾವುದಕ್ಕೆ ರೊಟ್ಟಿ ಜೊತೆ, ಸೊ ಯಾವ್ದ್ಯಾವ್ದ್ರ ಜೊತೆ ಕಂಫರ್ಟಬಲ್ ಅನಿಸುತ್ತೆ ಅದ್ರ ಎಲ್ಲರ ಜೊತೆ ನೀವು ಯೂಸ್ ಮಾಡ್ಬೋದು. ಜಾಮ್ ಬದಲು ರೀಪ್ಲೇಸ್ಮೆಂಟಾಗಿ ನೀವು ಯೂಸ್ ಮಾಡ್ಬೋದು. ನಮ್ಮ ಕಣ್ಮುಂದೆನೇ ಮಾಡಿರ್ತೀವಿ. ಸೊ ಹೈಜೀನಾಗಿ, ನೀಟಾಗಿ, ಹೋಮ್ ಮೇಡ್ ವಿತೌಟ್ ಎನಿ ಆ್ಯಡೆಡ್ ಶುಗರ್ ಆ್ಯಂಡ್ ಪ್ರಿಸರ್ವೇಟಿವ್ಸ್. ವಾಚಿಂಗ್. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ನೀವು ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಆ್ಯಂಡ್ ನೀವು ಟ್ರೈ ಮಾಡಿ ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.